ಅಣ್ಣೋ ಅಣ್ಣೋ ಏನಣ್ಣ ಇದು? ನಮಸ್ತೆ ಗೆಳೆಯ. ನಮಸ್ತೆ. ನಮಸ್ಕಾರ. ಹೇಳಿ. ಆರಾಮ? ಹ್ಞೂ ಗೆಳೆಯ. ಏನಣ್ಣ ಊಟ ಮಾಡಿ. ಇಷ್ಟೊಂದು ಹಾಕೊಂಡಿದ್ದೀರಾ? ವೆಯ್ಟ್ ಆಗಲ್ವಾ? ಗೆಳೆಯ, ಆಟೋ ಚಾಲಕರು ಅಂದ್ರೆ ಪ್ರಯಾಣಿಕರು ಕರ್ಕೊಂಡೋಗಿ ಕಾಫಿ ಕೊಡಿಸ್ಬಿಟ್ಟು ಕಾಸನ್ನ ಕೈ ಕೊಡಂಗಿರ್ಬೇಕು, ಕಾಸನ್ನ ಮೇಲೆ ತಕ್ಕಂಗ್ ಇರಬಾರ್ದು. Okay. ಯಾಕೆ ಅಂದ್ರೆ ಇದು ನಾವು ನಮ್ಮ ಮನೆಯವ್ರು ಕುತ್ಕೊಳ್ಳೋ ಗಾಡಿ ಅಲ್ಲ, ಪಕ್ಕದ ಮನೆಯವ್ರು ಕುತ್ಕೊಳ್ಳೋ ಅಂತ ಗಾಡಿ. ಆಟೋ ಚಾಲಕರು ಅಂತ ಅಂದಾಗ ಅವನ ಮನಸ್ಸು ಅವನು ಇಬ್ರು ಶುದ್ಧ ಆಗಿರ್ಬೇಕು. ನಾವು ಬರೀ ಕಾರಲ್ಲಿ ಸ್ಕೂಟ್ರಲ್ಲಿ ಓಡಾಡ್ತೀವಲ್ಲ, ಚಡ್ಡಿ ಹಾಕೊಂಡು ಓಡಾಡೋಣ. ಯಾಕೆಂದ್ರೆ ನಾವು ನಮ್ಮ ಮನೆಯವ್ರು ಮಾತ್ರ ಕುತ್ಕೊಳ್ಳೋದು. ಆದ್ರೆ ಇದು ಪಕ್ಕದ ಮನೆ. ಏನಕ್ಕ ಅಂದ್ರೆ ಇವಾಗ ನಾವು ನೀವು ಒಂದೇ ಕಡೆ ಇರ್ತೀವಿ, 10 ವರ್ಷ ಜೊತೆಲೇ ಇರ್ತೀವಿ. ನಮ್ಮ ಅಕ್ಕನ ತಂಗಿನ ಮೆಜೆಸ್ಟಿಕೋ ಮಾರ್ಕೆಟ್ಗೋ ಹೋಗ್ಬೇಕಾಗುತ್ತೆ. ನೀವು ಸ್ಕೂಟ್ರಲ್ಲ ಕಾಯ್ತ್ರಲ್ಲ ಹೋಯ್ತಾ ಇರ್ತೀವ. ರಜಾಣ ನಿಮ್ಮ ಅಕ್ಕನ ಕಳ್ಸು ಮೆಜೆಸ್ಟಿಕ್ ಬಿಡ್ತೀನಿ, ನಿನ್ನ ತಂಗಿನ ಕಳ್ಸು ಮೆಜೆಸ್ಟಿಕ್ ಬಿಡ್ತೀನಿ ಅಂದ್ರೆ ಕಳಿಸ್ತೀವ? ಇಲ್ಲ ಹೋಗಪ್ಪ ಅಂತೀವಿ. ಅದೇ ಗೊತ್ತಿಲ್ದಿರೋ ಒಬ್ಬ ಆಟೋ ಡ್ರೈವರ್ನ ಕರೆದ್ಬಿಟ್ಟು ಆಟೋ ತೊಗೊಂಡೋಗಿ ಬಿಟ್ಬಿಡಪ್ಪ. ನೋಡಿ, ಪಕ್ಕದ ಮನೆಯ ಮೇಲೆ ನಂಬಿಕೆ ಇಲ್ಲ, ಎದುರು ಮನೆಯ ಮೇಲೆ ಗ್ಯಾರಂಟಿ ಇಲ್ಲ, ಗೊತ್ತಿಲ್ದಿರೋ ಒಬ್ಬ ಆಟೋ ಡ್ರೈವರ್ ಮೇಲೆ ಇಷ್ಟೊಂದು ನಂಬಿಕೆ ಅಂದರೆ ಅದಕ್ಕೆ ಆಟೋ ಚಾಲಕ ಅಂತಂದರೆ. ಯಾಕೆಂದರೆ ಅವರು ಕೊಡೋ ಅಂಥ ಕಾಸು ಇದೆಯಲ್ಲ ಸರ್, ಅವರು ನಮಗೆ ದೇವ್ರಿದ್ದಂಗೆ. ಅವ್ರು ಕೊಡೋ ಅಂಥ 50 ರೂಪಾಯಿನ ಮನೆಗೆ ತೊಗೊಂಡೋಗಿ ಕೊಟ್ಟರೆ ಅಕ್ಕಿ ರಾಗಿ ತೊಗೊಂಡು ಮನೇಲೆಲ್ಲ ಹೆಂಡತಿ ಮಕ್ಕಳು ಊಟ ಮಾಡೋಕ್ಕಾಗುತ್ತೆ. ಮನೆಯವ್ರನ್ನೆಲ್ಲ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಪೂಜೆ ಮಾಡ್ಸೋಕ್ಕಾಗುತ್ತೆ. ಒಬ್ಬ ಫ್ರೆಂಡನ್ನ ಕರ್ಕೊಂಡು ಬೇಕ್ರಿಗೆ ಹೋದ್ರೆ ಬೈಟು ಟೀ ಕುಡ್ದು 2 ಸಿಗರೇಟ್ ಸೇದೋಕ್ಕಾಗುತ್ತೆ. ಇವತ್ತು ನಾವು ಇಳ್ದೇಟ್ಗೆ ಗಾಡಿನ ಫ್ರೆಂಡ್ನ ಬಾವತಮ್ಮ ಒಂದು ಅರ್ಧ ಟೀ ಕುಡಿಯೋಣ ಅನ್ನೋದಕ್ಕೆ ಕಾರಣನೇ ಇವರು. ಎತ್ತು ತಾಯಿ ಅವಳು, ಸಾಕ್ತಾ ಇರೋ ತಾಯಿ ಇವಳು. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಒಬ್ರು ಸಿನ್ಸಿಯರ್ ಅವ್ರೆ. ಈ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಇರಬಾರ್ದು? ನಾಳೆ ಈ ಜಾಗಕ್ಕೆ ನನ್ನ ಮಗ ಬರ್ತಾನೋ ಮೊಮ್ಮಗ ಬರ್ತಾನೋ, ಹೊರಗಡೆ 4 ಜನ ಬಂದು ಅನ್ನ ತಿಂತಾರೆ. ಇವತ್ತು ಯಾವುದೇ ಪೇಪರ್ ತೊಗೊಂಡ್ರು ಆಟೋಗಳಿಂದ ಗಾಬರಿ ಅಂತೆ, ಆಟೋ ಡ್ರೈವರಿಂದ ರಾಬ್ರಿ ಅಂತೆ ಅಂತಾರೆ. ಇಲ್ಲ, ಆಟೋದಲ್ಲಿ ಈ ಥರದವರು ಅವರೇ ಅಂತ ತೋರ್ಸೋಣ. ಯಾಕೆ ಅಂದರೆ ನಾಳೆ ದಿವಸ ಕೈ ಸುಟ್ಕೊಂಡವರು ಬಂದು 4 ಜನ ಅನ್ನ ತಿಂತಾರೆ. ಅಣ್ಣ 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 ಸಿಗ್ನಲ್ ಬಿಟ್ಟು ನಿಮ್ಮ ಮಾತು ನಿಂತಿಲ್ವಲ್ಲ ಅಣ್ಣ? ಧನ್ಯವಾದ ಗೆಳೆಯ. ಅಣ್ಣ, ಬನ್ನಿ ಬನ್ನಿ ಸೈಡ್ಗೆ ಹಾಕಿ. ಏನಕ್ಕೆ ನಿಲ್ಲಿಸಿದೆ ಅಂದ್ರೆ ತಪ್ಪು ತಿಳ್ಕೊಬೇಡಿ. ಹೇಳಿ. ನಾನೊಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು. ನಿಮ್ ಬಗ್ಗೆ ನೋಡಿದೀನಿ, ನೋಡಿದ್ದೀರಾ? ತುಂಬಾ ಸತಿ ಇದ್ ಮಾಡಿದೀನಿ ನಿಲ್ಸಿ. ಆದ್ರೆ ಮಾತ್ ಚೆನ್ನಾಗ್ ಆಡ್ತೀರಾ ನೀವು. ಹೌದಾ? ಗೆಳೆಯ, ನಾನು ತುಂಬಾನೇ ನೋಡ್ತಾ ಇರ್ತೀನಿ, ನೀವು ಹುಡುಗಿರ್ನೆಲ್ಲ ಜಾಸ್ತಿ ತೆಗಿತಾ ಇರ್ತೀರಾ. ಆದ್ರೆ ಹುಡುಗಿರು ಜಾಸ್ತಿ ಕೆಲವ್ರ ಹತ್ರ ಬೆರೆಯಲ್ಲ. ಜನ ನಿಮ್ಮ ನೋಡ್ದಟ್ಗೆ ಮನ್ಸು ಬಿಚ್ಚಿ ಮಾತಾಡ್ತಾರೆ, ಮನ್ಸು ಬಿಚ್ಚಿ ನಗ್ತಾರೆ. ನಾವು ಹುಡುಗಿರ ಜೊತೆಗೆ ಸ್ವಲ್ಪ ನೊಂದಿರೋರ್ದು ಬೆಂದಿರೋರ್ದು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಯಾಕೆ? ಖಂಡಿತನೇನು. ಯಾಕೆಂದ್ರೆ ಅವ್ರನ್ನೂ ಗೊತ್ತು. ಇವಾಗ ನಾವು ಪಾತ್ರೆನ ಬೆಳಗ್ದಿರ ಊಟ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅದಕ್ಕೆ ಸೌಂದರ್ಯ ಇಲ್ಲ. ತೊಳ್ದು ಬೆಳ್ದಿ ಮಾಡಿದ್ರೇನೆ ಅದಕ್ಕೂ ಒಂದು ಇದಿರುತ್ತೆ. ಅದರಿಂದ ಒಂದು ನೊಂದಿ ಬೆಂದಿರೋರ್ದು ನೀವು ವಿಡಿಯೋ ಮಾಡ್ತಿಲ್ಲ, ತುಂಬಾನೇ ವಿಡಿಯೋ ನೋಡಿದೀವಿ. ಅವ್ರದ್ದು ಮಾಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಇದು ಮಾಡಿ ಒಂದು ಒಳ್ಳೆ ಹೆಸರು ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗಿಲ್ಲ, ಡಬಲ್ ಡಿಗ್ರಿ ಓದಬೇಕಾಗಿಲ್ಲ. ಪರೀಕ್ಷೆ ಇಲ್ಲಿ ಬರ್ದಾಗ ಫಲಿತಾಂಶ ಅಲ್ಲಿಂದ ಸಿಗುತ್ತೆ. ಖಂಡಿತ ಅಲ್ವರಾ? ನಿಮ್ದೊಂದು 2 ಚಿತ್ರ ತೆಕ್ಕೋಬೋದಾ? ಖಂಡಿತ ತಗೊಳ್ಳಿ. ಖಂಡಿತ. ಅಣ್ಣ, ನೀವು ಸೆಲೆಬ್ರಿಟಿನಾ? ನಾವು ಆಟೋದವ್ರು ಸೆಲೆಬ್ರಿಟಿ. ಹಂಗೆ ನಮಗೆ ನಾವೇ. ಧನ್ಯವಾದ ಗೆಳೆಯ. ಅಣ್ಣ, ನಾನು 3 ವರ್ಷದಿಂದ ಕಂಟೆಂಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಒಬ್ರು ಒಂದು ದಿವಸ ಸೆಲ್ಫಿ ತಗೊಳ್ಳಲ್ಲ. ನೋಡಿ, ನಿಮ್ ಜೊತೆ 3 ನಿಮಿಷ ಆಗಿಲ್ಲ ಬಂದು. ನಂಗೆ ಇಲ್ಲೇ ಅಂತಲ್ಲ, ಮೊನ್ನೆ ನೀವು ನೋಡ್ಬೇಕಾಯ್ತು, ಇಲ್ಲಿ ವಾಸವಿ ಕಾಲೇಜ್ ಇದೆಯಲ್ಲ, ಅಲ್ಲಿ ನಾನು ರೀಸರ್ಚ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. 4 ಜನ ಹುಡುಗಿರು ನಿಂತ್ಕೊಂಡು ನಾನೆಲ್ಲ ಆಟೋಗೆ ಏನ್ ಬಂದ್ರೆ ಪರವಾಗಿಲ್ಲ ಹೋಗ್ ಬನ್ನಿ ಅಂದ್ರು. ತರ ಆಗೋಯ್ತು. ಆಮೇಲೆ ಏನಕ್ಕೆ ಅಂದ್ರೆ ನಿಮ್ ಜೊತೆ ಒಂದು ಫೋಟೋ ತಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ತುಂಬಾ ಜನ ಪ್ಯಾಸೆಂಜರ್ ಇವಾಗ ಸಿಗ್ನಲ್ಗಳಲ್ಲಿ ನಿಂತಿದ್ರು ನಿಮ್ ಜೊತೆ ಒಂದು ಫೋಟೋ ತೆಗಿಸ್ಕೊ. ಅದಕ್ಕೆ ನನ್ನ ಪ್ರಕಾರ ನಾವು ತಲೆ ಮೇಲೆ ಹೊಡೆದು ನಾವು ಯಾರಿಗೋ ದುಡ್ಡು ಕೊಟ್ಬಿಟ್ಟು ಅಣ್ಣ ಅನ್ಸ್ಕೋಬಾರ್ದು. ನಡ್ಕೊಳ್ಳೋ ನಡವಳಿಕೆಯಲ್ಲಿ ಅಣ್ಣ ಅನ್ಸ್ಕೋಬೇಕು. ಯಾರಿಗಾನ ಒಬ್ಬಂಗೆ ದುಡ್ಡು ಕೊಟ್ಬಿಟ್ಟು ತಲೆ ಮೇಲೆ ಹೊಡೆಯೋವರೆಗೂ ಅಣ್ಣ ಅಂತ ಇರ್ತಾನೆ. ಬುಟ್ಟಾಟ್ಕ ಹೋಗೋ ತಗಡು ನನ್ನ ಮಗನೆ ಅಂದ್ಬಿಟ್ಟು ಓಡಾಡ್ಬಿಡ್ತಾನೆ. ಅದನ್ನೆಲ್ಲ ಇಲ್ಲಿಂದ ನಾವು ಅಂದಾಗ ಮನ್ಸು ಬಿಸ ನೋಡಿ ಸರ್, ನಮ್ಗೆ ಇಲ್ಲಿರ್ಬಾರ್ದು. ಇಲ್ಲಿ ಇತ್ತು ಅಂತಂದ್ರೆ, ಉದಾಹರಣೆಗೆ ನೀವು ನನ್ನ ಹತ್ರ ಒಂದು ಸಿಗರೇಟ್ ಸೇರ್ತಾರಲ್ಲ ನನ್ನ ಮುಂದೆ, ನನಗೆ ಬಗೆ ಆಗಲ್ಲ. ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡಿದ್ರೆ ಮಳ್ಳೆಗೂ ನನ್ನ ಮುಂದೆ ಹತ್ಕೊಂಡು ಸಿಗರೇಟ್ ಸೇರ್ತಿದ್ದೀರ. ಒಂದು ದಿವಸ ಗೆಳೆಯ ನಂಗೆ ಭಾಷಣ ಆಗಲ್ಲ ಗೆಳೆಯ ಅಂದ್ಬಿಡೆ ಅವತ್ತೇನೆ ಸೇದ್ಬಿಡ್ತೀರಾ. ಮಳ್ಳೆಗೆ ಹಂಚ್ಬೇಕಾದ್ರೆ ನಿಮ್ಮ ಮನ್ಸೇ ಹೇಳ್ತದೆ ಅವ್ನಿಗೆ ಆಗೋದಿಲ್ಲ ಅಂತ. ನೀವು ಇವ್ರನ್ನ ಮೆಚ್ಚೋದು ಬೇಡ ಗೆಳೆಯ. ಇದ್ರಲ್ಲೇನೆ ಒಂದು ಅಲ್ಲಿತ್ತೆ. ನೀವು ದೇವ್ರು ಎಲ್ಲೈತೆ ಅಂತ ಹುಡುಕ್ತಿರಲ್ಲ, ಎಲ್ಲೂ ಇಲ್ಲ, ಏನೂ ಇಲ್ಲ, ಇದ್ರಲ್ಲೈತೆ. ಏನಕ್ಕಪ್ಪ ಸಾಕ್ಷಿ ಅಂದರೆ, ಇವಾಗ ನಿಮ್ಮ ಹತ್ರ 100 ರೂಪಾಯಿ ಕದ್ಬಿಟ್ಟು ನಮ್ಮ ಹೆಂಗಸರಿಗೆ ಮಲ್ಲಿಗೆ ಹೂವು ಮಸಾಲೆ ಕೊಡಿಸ್ಬಿಟ್ಟು ಮಂಡಿಪೇಟೆಲ್ಲ ಮೂಟೆ ಹೊತ್ಬಿಟ್ಟು ಬಂದೆ ಅಂತೀನಿ. ಬೇರೆಯವ್ರು ಬೈಯಲ್ಲ, ಇದು ಬೈತದೆ ತಗಡೆ ನನ್ನ ಮಗನೆ. ಅಲ್ಲಿಂದ 100 ರೂಪಾಯಿ ಕದ್ಬಿಟ್ಟು ಬಂದು ಸುಳ್ಳು ಹೇಳ್ತಿದ್ಯಾ?
ಅದರಿಂದ ಇವ್ರನ್ನ ಮೆಚ್ಚೋದು ಬೇಡ ಗೆಳೆಯ, ನಮ್ಮನ್ನ ನಾವು ಮೆಚ್ಚಿಸ್ಕೊಂಡ್ರೆ ಸಾಕು. ಅದರಲ್ಲಿ ಅರ್ಥ ಆಗಿಲ್ಲ. ಅಲ್ಲ ಏನು ಇಂಟರ್ವ್ಯೂ ಮಾಡ್ತಾ ಇರೋದು ಏತಕ್ಕೆ ಅಂತ ನಾನು ಕೇಳಿ. ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಯೂಟ್ಯೂಬ್ ಅದಕ್ಕೆ ಇದರಲ್ಲಿ ಮೊಬೈಲಲ್ಲೆಲ್ಲ ಬರುತ್ತಲ್ಲ, ಹೌದೌದು. ವಾಟ್ಸಪ್ ಹೌದು. ಈಗ 2ನೇ ಸಲ ಬರ್ತಾ ಇರೋದು. ಇವ್ರದ್ದು ಫಸ್ಟ್ ಟೈಮ್ ನಾನೇ ಮಾಡ್ತೇವೆ. ಬರ್ತಾ ಇರೋದು ಅಣ್ಣ ಎಷ್ಟಿದೆ ಇದು? 2.25 kg ಇದೆ ಸರ್. ವಾಚು ಸೇರಿ ಟೋಟ್ಲು 2.25 kg ಇದೆ. ಭಾರ ಆಗಲ್ವಾ? ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನನಗೆ. ಅವಾಗ ನಮ್ಮಮ್ಮ ನನಗೆ 97ರಲ್ಲಿ 20 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು, ನಮ್ಮದು ಇಲ್ಲಿ ಒಂದು 2-3 ಸೈಟ್ ಇತ್ತು, ಎಲ್ಲ ನಮ್ಮ ಅಕ್ಕ ತಂಗಿರಿಗೆ ಒಂದೊಂದು ಸೈಟ್ ಕೊಟ್ಬಿಟ್ರು. ನಾನು ಜಗಳ ಮಾಡಿದೆ, ಅವ್ರನ್ನ ಮಾತ್ರ ಎತ್ತಿದ್ಯಾ, ನನ್ನನ್ನೇನು ತಕ್ಕಿದ್ಯಾ, ಏನು ಮಾಡ್ತೀಯ ಅಂದಾಗ 20 ಲಕ್ಷ ಇಟ್ಬಿಟ್ಟು ನೀನೇನ ಮಾಡ್ಕೊಂಡು ಏನು ಮಾಡಲಿ ಅಂದರೆ ಕಾಪಿ ಕಾಯಿಸ್ಕೊಂಡು ಕೊಡ್ಕೊ, ನಮ್ಮ ಹತ್ರ ಕೇಳಬೇಡ ಅಂತ ಅಂದ್ಬಿಟ್ಟು. ಅವಾಗ ನಾವು ಅಂಗಡಿ ತೊಗೊಂಡ್ರೆ ಬರೀ 750 ರೂಪಾಯಿ 800 ರೂಪಾಯಿ ಗ್ರಾಮು. 916 ಮಾಡಿಸ್ತೀನಿ ಅಂದರೆ 900 1000. ಅವಾಗಲೇ 13 ಲಕ್ಷ ಕೊಟ್ಟು ಕರ್ನಾಟಕ ಸೇಮ್ ಇದೇ ಥರನೇ ಕರ್ನಾಟಕದ ಅಭಿಮಾನಿ, ಕನ್ನಡದ ಅಭಿಮಾನಿ, ದೇಶ ಪ್ರೇಮಿ, ಅಪ್ಪ ಅಮ್ಮ ಈ ಥರ ಎಲ್ಲ ಒಂದು ಇದು ಮಾಡ್ಕೊಂಡಿದ್ದೆ. ಆಮೇಲೆ 2005ರಲ್ಲಿ ಅವೆಲ್ಲ SLC ಫೈಲ್ ಆಗಿತ್ತು. ಪಾಸ್ ಮಾಡಿಬಿಟ್ರು ಅಂತ ಕಳಿಸಿ ಮನೆ ಬಿಟ್ಬಿಟ್ಟೆ ಹೊಂಟೋಯ್ತು. ಟಿಲ್ಟಾಗಿ ನಿಂತ್ಕೊಳ್ಳಿ, ಸ್ವಲ್ಪ ಈ ಕಡೆ, ಒಂಚೂರು ಈ ಕಡೆ. ಈಗ ಸಪೋರ್ಟ್ ತಗೊಳ್ಳಿ. ಕೂದಲು ಹಿಂಗೆ ಎತ್ತುತ್ತೀರ, ಹಿಂಗೆ ತೋರಿಸೋ ಥರ, ಹಿಂಗೆ ಮುಂದೆ ತೋರಿಸಿ ಹಿಂಗೆ. ಅಣ್ಣ ಥ್ಯಾನೋಸ್ ಥರ ಇದ್ದೀರಾ ನೀವು. ಗೊತ್ತಾ ಥ್ಯಾನೋಸ್ ಯಾರು ಅಂತ? ಗೊತ್ತಿಲ್ಲ. ಅವನಿಗೆ ಉಂಗರ ಹಾಕೊಂಡಿರ್ತಾನೆ. ಓ ಸೇಮ್ ಕಾಪಿ ಹೊಡೆದಿರ್ಬೇಕು. ಕೇಸರಿ ಬಿಳಿ ಹಸಿರು ಭಾರತ ನನ್ನ ಊರು, ಅರ್ಶಿನ ಕೆಂಪು ಕರ್ನಾಟಕ ನನ್ನ ಮನೆ. ಭಾರತದಲ್ಲಿ ಕರ್ನಾಟಕ ಸಿಂಹಪಾಲು. ನನ್ನ ಊರ್ನ ಗೌರವಿಸ್ತೀನಿ, ಮನೆಯನ್ನ ಪ್ರೀತಿಸ್ತೀನಿ. ಮೊದಲು ನಾವು ಭಾರತೀಯರು, ಅನಂತರ ಕನ್ನಡಿಗರು, ತೆಲುಗರು, ತಮಿಳರು. ಯಾಕೆಂದ್ರೆ ಭಾರತದಲ್ಲಿ ಒಂದ್ 3 ಮನೆ ಇದ್ರೆ ಒಬ್ರು ಮನೆ ಉಪ್ಪು ಕೊಡ್ತಾರೆ, ಒಬ್ರು ಮನೆ ಹುಣ್ಸೆಹಣ್ಣು ಕೊಡ್ತಾರೆ, ಒಬ್ರು ಮನೆ ನೀರು ಕೊಡ್ತಾರೆ. ನಾವು ಊರಿಂದ ಅರ್ಜೆಂಟಾಗಿ ಬಂದು ಅನ್ನ ಮಾಡಿ ಗೊಚ್ಕಿಚ್ಕೊಂಡು ಊಟ ಮಾಡ್ಬೋದು. ನಾವು ಊರಿಗೆ ಬೆಂಕಿ ಇಕ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕೆ ಭಾರತದಿಂದ ಆಚೆ ಎಲ್ಲ ಕರ್ನಾಟಕ ಇರೋದು. ಭಾರತದ ಒಳಗಡೆ ಕರ್ನಾಟಕ ಐತೆ. ಊರ್ನ ಗೌರವಿಸೋಣ, ಮನೆಯನ್ನ ಪ್ರೀತಿಸೋಣ. ನಮ್ಮ ತಂದೆನ ನಾವೇ ಅಭಿಮಾನದಿಂದ ಅಪ್ಪ ಅನ್ಬೇಕು. ಪಕ್ಕದ ಮನೆಯವನಿಗೆ ಬಲವಂತ ಮಾಡಬಾರ್ದು. ಅವನ ಅಪ್ಪ ಅನ್ನಲ್ಲ, ಅಂಕಲ್ ಅಂತಾನೆ. ಯಾಕೆ ಅಂದ್ರೆ ನಮ್ಮಪ್ಪ ಅವ್ನಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಬಾಯಿ ಪುಟ ಅಂದಿರ್ತಾನೆ, ನಮ್ಗೆ ಅನ್ನ ತುರುಕ್ಬಿಟ್ಟು ಆಯ್ ಮಗ್ನೆ ಅಂದಿರ್ತಾನೆ. ಮೊದಲು ನಮ್ಮ ಭಾಷೆ ಬೆಳಿಬೇಕು, ಇದು ಆಗ್ಬೇಕು ಅಂದ್ರೆ ನಿಜವಾದ ಕನ್ನಡಿಗರು ನಾವಾಗಿರ್ಬೇಕು. ನವೆಂಬರ್ 1 ಕನ್ನಡಿಗರಾಗಿರ್ಬಾರ್ದು, ವರ್ಷ ಪೂರ್ತಿ ಕನ್ನಡಿಗರಾಗಿರ್ಬೇಕು. ನಂಬರ್ 1 ಕನ್ನಡಿಗ ಆಗಿರ್ಬೇಕು. ನಾವು ಯಾವ್ದೋ ವರ್ಷಕ್ಕೊಂದ್ಸತಿ ಸಾಲ ಹಾಕೊಂಡು ಹೆಂಗೆ ನಾವು ಅನ್ನೋದಲ್ಲ. ಮಕ್ಳನ್ನೆಲ್ಲ ತಗೊಂಡೋಗಿ ಗಾರ್ಮೆಂಟ್ ಸ್ಕೂಲ್ ಕಳ್ಸೋದಲ್ಲ. ಅಪ್ಪ ಹೊರಗಡೆ ಸಿರಿಗನ್ನಡನ್ ಗೆಲ್ಗೆ ಅಂದ್ಮೇಲೆ ಮಕ್ಕಳೆಲ್ಲ ಬರೀ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು. ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಹಾಕ್ಬೇಕು ಅಂದ್ರೆ ಭೇದ ಭಾವ ಬರಲ್ಲ. ಕನ್ನಡದವರು, ತೆಲುಗರು, ಮುಸ್ಲಿಮ್ಸ್ ಅವರು, ಇದ್ರವರು ಪ್ರತಿಯೊಬ್ಬರು ಒಂದೇ ಕಡೆ ಕುತ್ಕೋತಾರೆ. ನನ್ನ ಮಕ್ಕಳು ಕಾರಲ್ಲಿ ಬರ್ತಾವ್ರೆ, ಸ್ಕೂಟ್ರಲ್ಲಿ ಬರ್ತಾರೆ ಅನ್ನಲ್ಲ, ನಮ್ಮ ಅಪ್ಪನ ಜೊತೆಲಿ ಬರ್ತಾವ್ರೆ, ನಾವು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಂದೋದು. ಅವ್ರು ದೊಡ್ಡವರಾದ್ಮೇಲೆ ಆ ಪ್ರೀತಿ ವಿಶ್ವಾಸ ಒಗ್ಗಟ್ಟಿರುತ್ತೋ ಇಲ್ವೋ ಗೊತ್ತಿಲ್ಲ. ಬಾಲ್ಯದಲ್ಲೇ ಕೊಟ್ಬಿಡ್ಬೇಕು ನಾವು ಒಂದೇ ಅಂತ ಅಂದ್ಬಿಟ್ಟು. ಸರ್ ನೀವು ನಮ್ಮ ಮನೆಗೆ ಬರ್ತಿರಲ್ಲ ಸರ್, ಅಲ್ಲಿ ಹೇಳೋಣ ನಾವು ಕನ್ನಡದವರು, ತೆಲುಗರು, ತಮಿಳರು, ನಮ್ಮ ಮನೆ ಒಂದು ಗ್ಲಾಸ್ ನೀರು ಕುಡಿತೀರಾ, ಒಂದು ಗ್ಲಾಸ್ ಊಟ ಮಾಡ್ತೀರಾ ಅಂತ ಅಲ್ಲಿ ನಿಮ್ಮಿದು. ಆದರೆ ಹೊರಗಡೆ ಬರ್ತೀವಲ್ಲ ಸರ್, ಬೇಕ್ರಿಲಿ ಟೀ ಕುಡಿತೀವಿ, ಹೋಟ್ಲಲ್ಲಿ ಊಟ ಮಾಡ್ತೀವಿ. ಇಲ್ಲಾಕೆ ಸರ್ ನಾವು ಅವರು ಇವರು. ಮೊದಲು ನಾವು ಮಾನವರು ಸರ್, ಮನುಷ್ಯರು, ಅನಂತರ ಎಲ್ಲರೂ ಸರ್ ನಾವು. ಹಿಂಗೊಂದು ಪೋಸ್ಟ್ ಕೊಡಿ, ಹೇಳ್ತೀನಿ, ಒಂದು ತೆಗಿತೀನಿ. ಇಲ್ಲಿ ಕುರಕ್ಕಾಗತ್ತಾ? ಸಪೋಸ್ ಕುರಕ್ಕಾಗತ್ತಾ? ಲೈಟಾಗಿ ಕೈ ಎರಡು ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಸಪೋರ್ಟ್ ತಗೊಳ್ಳಿ. ಹಾಗೇ ರೀ. ಇಷ್ಟ ಆಯ್ತು ಈ ಶಾಟ್, ಚೆನ್ನಾಗಿ ಬರ್ತಿದೆ. ಈಗ 1 kg ಅಕ್ಕಿಗೆ ತೊಗೊಂಡ್ರೆ 4 ಕಲ್ಲಿರುತ್ತೆ, 1 ಹಣ್ಣು ತೊಗೊಂಡ್ರೆ 3 ಬೀಜ ಇರುತ್ತೆ. ನಾವು ಸೋಸ್ಕೊಂಡು ತಿನ್ನಬೇಕು. ಅಕ್ಕಿನೂ ಬಿಸಾಕಲ್ಲ, ಹಣ್ಣು ಎಸೆಯೋದಿಲ್ಲ. ಒಂದು ಡಿಪಾರ್ಟ್ಮೆಂಟು, ಒಂದು ಇದು ಅಂತ ಅಂದ ಉದ್ಯೋಗ ಅಂತ ಬಂದಮೇಲೆ 2 ವರ್ಗದವರು ಇರ್ತಾರೆ. ಇದಕ್ಕೇನಪ್ಪ ಸಾಕ್ಷಿ ಅಂದರೆ ನಾವು 3 ಜನ ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ ಮಕ್ಕಳು. ನಮ್ಮ ಅಪ್ಪನೇ ನಮಗೆ ಒಂದು ಹೆಸರಿಕ್ಕಿರಲ್ಲ, ರಮೇಶ, ಸುರೇಶ, ವೆಂಕಟೇಶ ಅಂತ ಇಕ್ಕಿರ್ತಾನೆ.
ದೊಡ್ಡನ್ ನೋಡಿದ್ರೆ ಪಂಚೆ ಉಟ್ಕೊಂಡು ಇದಾಕೋ ಜುಬ್ಬ ಹಾಕೋತಾನೆ. ಎರಡನೇ ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಇರ್ತಾನೆ. ಮೂರನೇ ನೋಡಿದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕಿರ್ತಾನೆ. ದೊಡ್ಡವನಿಗೆ ಇಟ್ಟು ಸೊಪ್ಪು ಸಾರು ಇಷ್ಟ, ಎರಡನೇಗೆ ಪುಲ್ಚಾರು ಇಷ್ಟ, ಮೂರನೇಗೆ ಮಾಂಸ ಮಡ್ಡಿ ಇಷ್ಟ. ಒಬ್ಬ ಅಪ್ಪನ ಗುಟ್ಟಿರಾನೆ ಒಂದು ಜೊತೆ ಬಟ್ಟೆ ಹಾಕೊಳ್ಳಿಲ್ಲ, ಒಂದು ಹೆಸ್ರಿಗೆ ಕೊಳ್ಳಿಲ್ಲ, ಒಂದು ತಿಂಡಿ ತಿನ್ನಲಿಲ್ಲ. ಪಕ್ಕದ ಮನೆಯನ್ನು ಹೆಂಗಿರ್ತಾನೆ? ಅದಕ್ಕೆ ಇವಾಗ ದೇವೇಗೌಡರು ಹೋಗಿ ಪ್ರಧಾನಮಂತ್ರಿ ಆದರು ಅಂದ್ಬಿಟ್ಟು ನಾನು ಗೌಡ ನನ್ನ ಮುಖ್ಯಮಂತ್ರಿ ಮಾಡಪ್ಪ ಅನ್ನೋದು ಸರಿ ಇಲ್ಲ. ನಾವು ಹೆಂಗೆ ನಮ್ಮಿಂದ ಹಂಗೆ ಕೆಲವ್ರ ಹತ್ರ 100 ರೂಪಾಯಿ ಲೋಟ್ ಇರ್ತದೆ, ಕೆಲವರು ಮನೆಗೆ ತೊಗೊಂಡೋಗಿ ಅಕ್ಕಿನ ರಾಗಿನ ತಗೊಬಂದು ಊಟ ಹಾಕಿ ಅಂತಾರೆ. ಕೆಲವರು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹೂವು ಹಣ್ಣು ತೊಗೊಂಡು ಒಂದು ಒಳ್ಳೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಕೆಲವರು ಫ್ರೆಂಡ್ ಜೊತೆ ಬಾರಿಗೆ ಹೋಗಿ 90 ಎಣ್ಣೆ ಹೊಡಿತಾರೆ. 100 ರೂಪಾಯಿ ಲೋಟ್. 3 ವರ್ಷದಿಂದ ಕಂಟೆಂಟ್ ಮಾಡ್ತಾ ಇದ್ದೀನಿ. ನಾನು ಎದುರುಗಡೆ ಇರೋರು ಇಷ್ಟೊತ್ತು ಮಾತಾಡಿ ನಾನು ಸೆಲೆಕ್ಟ್ ಆಗಿದ್ದು ಇತಿಹಾಸನೇ ಇರಲಿಲ್ಲ. ನನಗಿಂತ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಬೆಂಗಳೂರಲ್ಲಿ ಮಾತೊಂದೇ ಉಚಿತವಾಗಿ ಬರೋದು. ತಮ್ಮ ಬಾಪ ಇಲ್ಲಿ ಅಂದ್ರೆ ಹೇಳೋಣ ಹೇಳ್ಗುರು ಅಂತಾರೆ. ಓಯ್ ಬರಲ್ಲ ಅಂದ್ರೆ ನೀನೇ ಬರಲ್ಲ ಅಂತಾರೆ. ಪದ ಒಂದೇ, ಉಪಯೋಗಿಸೋ ರೀತಿ ಬೇರೆ. ತಗ್ಗಿ ಬಗ್ಗಿ ನಡಿಯೋಣ ಎಲ್ಲಿವರೆಗೂ? ನೆಲ ಇರೋವರೆಗೂ ಬಗ್ಗನ. ನೆಲ ಅಗದ್ಬಿಟ್ಟು ಬಗ್ಸೋದ್ ಬೇಡ. ನಾವು ತಲೆ ಮೇಲೆ ಹೊಡೆದು ಅಣ್ಣ ಅನ್ಸ್ಕೋಬಾರ್ದು. ತಲೆ ಮೇಲೆ ಹೊಡೆದು ನಾವು ಅಣ್ಣ ಅನ್ಸ್ಕೋಬಾರ್ದು. ನಡ್ಕೊಳ್ಳೋ ನಡವಳಿಕೆಯಲ್ಲಿ ಯಾರಿಗ ನಾವು ದುಡ್ಡು ಕೊಟ್ಬಿಟ್ಟು ತಲೆ ಮೇಲೆ ಹೊಡೆಯೋವರೆಗೂ ಅಣ್ಣ ಅಣ್ಣ ಅಂತಾನೆ. ಬುಟ್ಟೆಟ್ಗೆ ಹೋಗೋ ತಗಡು ನನ್ನ ಮಗನೇ ಅಂದ್ಬಿಟ್ಟು ಹೊಡೋಗ್ಬಿಡ್ತಾನೆ. ಅದಲ್ಲ, ಪರೀಕ್ಷೆ ಇಲ್ಲಿ ಬರಿಬೇಕು, ಫಲಿತಾಂಶ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ಯಾರು ಏನು ತಪ್ಪು ತಿಳ್ಕೊಂಡ್ರು ಸರಿನೇ. ನಾನು ಓದ್ತಿದ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಒಂದೇ ಒಂದು ವ್ಯತ್ಯಾಸ. ಡಾಕ್ಟರ್ ರಾಜ್ಕುಮಾರ್ ಸತ್ತಾಗ ಅವ್ರ ಅಭಿಮಾನಿಗಳು ನಾವೆಲ್ಲ ಆತ್ಮವಾಗಿ ಗೌರವಿಸ್ತೋ. ಅದೇ ಅವ್ರ ಮಗ ಪುನೀತ್ ರಾಜ್ಕುಮಾರ್ ಸತ್ತಾಗ ಪರಮಾತ್ಮನಾಗಿ ಪೂಜೆ ಮಾಡಿದ್ರು. ಅಪ್ಪ 70 ವರ್ಷ ಆಗದೆ ಇರೋದನ್ನ ಮಗ 20 ವರ್ಷದಲ್ಲಿ ಮಾಡಿದ್ರು. ಈಗ ಯಾವುದೇ ಒಂದು ಟಿಬೆಟಿಯನ್ ಆಗಲಿ, ನೇಪಾಳದಲ್ಲಾಗಲಿ, ಇದ್ರಲ್ಲಾಗಲಿ ಒಂದು ಮೊಹಮ್ಮದ್ ಅಂತೆ ಅದು ಇದು ಅಂತ ಅಂದ್ಬಿಟ್ಟು ಒಂದು ಗಾಡಿ ಇಕ್ಕಿರ್ತಾರೆ. ಅಲ್ಲಿ ನೋಡಿದ್ರೆ ದೇವ್ರ ಫೋಟೋ ಅಲ್ಲ, ಪುನೀತ್ ರಾಜ್ಕುಮಾರ್ ಫೋಟೋ ಇಕ್ಕಿರ್ತಾರೆ. ಯಾಕೆಂದ್ರೆ ವ್ಯಾಪಾರ ಆಯ್ತದೆ. ನಾವು ಹೆಂಗ್ ಬಾಳ್ದೋ ಹೆಂಗ್ ಬದುಕ್ತೋ ಅಲ್ಲ, ಹೆಂಗಿದ್ದೋ ಹೆಂಗ್ ತೋರಿಸ್ತೋ ಅಂತ ಅಂದ್ಬಿಟ್ಟು ತೋರ್ತಾನೆ. ಬಿಡಿ ಅಲ್ಲೇ ಇರಲಿ, ಹೊಗೆ ಮಾತ್ರ ಬಿಡಿ. ಅಣ್ಣ ಸಿಗರೇಟ್ ಹೊಡಿತಿದ್ದೀರಾ? ನಿಮ್ಗೆ ಚಟ ಇದೆಯಾ ಇಲ್ಲ ಫೋಟೋಗೋಸ್ಕರ ಕೊಡ್ತಾ ಇಲ್ಲ ಜನ ಹೌದು. ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ರು, ಮಗ್ನೆ ಹಠ ಇಲ್ದಿರ ಹೆಣ್ಣಿರ್ಬಾರ್ದಂತೆ, ಚಟ ಇಲ್ದಿರ ಗಂಡಿರ್ಬಾರ್ದಂತೆ. ಹೆಣ್ಣಾದೊಳಗೆ ನನ್ನ ಗಂಡ ಕುಡ್ಕ ಆಗ್ಲಿ, ಕುಳ್ಳ ಆಗ್ಲಿ, ಕುಂಟ ಆಗ್ಲಿ ಅವನ ಹತ್ರನೇ ಇದ್ದಿ ಬಾಳಿ ತೋರಿಸ್ತೀನಿ ಅನ್ನೋ ಒಂದು ಹಠ ಇರ್ಬೇಕಂತೆ. ಗಂಡಾದವನ್ಗೆ ಒಂದು ಬೀಡಿನ, ಸಿಗರೇಟ, ಒಂದು ಎಲಡಿಕೆನ, ಒಂದು ಸಣ್ಣ ಪುಟ್ಟ ಚಟ ಇರ್ಬೇಕಂತೆ. ಇಲ್ಲಾಂದ್ರೆ ಪಕ್ಕದ ಮನೆ ನಾಯಿ ಅಲ್ವಾ, ಅದು ಹುಟ್ಟುತ್ತೆ, 4 ಮನೆ ತಿನ್ನುತ್ತೆ, 4 ದಿನ ಬಾಳುತ್ತೆ, 4 ದಿವಸಕ್ಕೆ ಸತ್ತೋಗುತ್ತೆ. ಆದ್ರೆ ನಾವು ಮನ್ಸರು ಇವಾಗ ಎಲ್ಲ ಹೇಳ್ತಾರೆ, ನೀನ್ ಎಣ್ಣೆ ಹೊಡೆದ್ರೆ ಸತ್ತೋಯ್ತೀಯ, ಸಿಗರೇಟ್ ಸೇದ್ರೆ ಸತ್ತೋಯ್ತೀಯ. ಸುಳ್ಳು. ಇವಾಗ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಒಂದು ಲಾರಿಗೋ ಈ ಕಡೆಯಿಂದ ಬಸ್ಗೋ ಬ್ರೇಕ್ ಫೈಲ್ ಆಗಿ ತಗೊಬಂದ್ ಗುದ್ರೆ ಅರೋಗರ. ನಾವ್ ಎಣ್ಣೆನೂ ಹೊಡೆದಿರಲ್ಲ, ಸಿಗರೇಟು ಸೇದಿರಲ್ಲ, ಅದ್ರದ್ದು ಏನು ಮಾಡಿರಲ್ಲ. ಇದ್ರಲ್ಲೇ ಬರ್ದಿದ್ರೆ ತಪ್ಸರ್ ಯಾರು? ಎಲ್ಲ ಹೇಳ್ತಾರೆ ಸಿಗರೇಟ್ ಸೇದ್ರೆ ಎಣ್ಣೆ ಹೊಡೆದ್ರೆ ಸಾಯಂಗಿದ್ರೆ ನಾವು ಹುಟ್ಟಾಗ ಎಳೆ ಪಾಪ ಅಮ್ಮ ನಮ್ಮನ್ನ ಯಾವಾಗ್ಲೂ ಎದೆ ಮೇಲೆ ಹಾಕೊಂಡು ಸಾಕ್ಲಿಲ್ಲ. ಆಚೆ ಇರ್ಬೇಕಾದ್ರೆ ಉಳ್ಳಾಕ್ಬಿಟ್ಟಿರೋರು, ತರಕಾರಿ ತಗೋಬೇಕಾದ್ರೆ ಮಲಗಿಸ್ಬಿಟ್ಟಿರೋರು. ಅವಾಗ ನಾಯಿ ಬಂದು ನಮ್ಮನ್ನ ಕಚ್ಕೊಂಡು ಹೋಗ್ಲಿಲ್ಲ, ಬೆಕ್ ಬಂದು ಪರ್ಚ್ಬಿಟ್ಟು ಹೋಗ್ಲಿಲ್ಲ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಕೆಳಗೆ ಬಿದ್ರೆ ಎದೊಳೋದೇ ಗೊತ್ತಿರ್ಲಿಲ್ಲ. ಯಾರ ಪಕ್ಕದ ಮನೆಯವ್ರು ಬಂದು ತಮ್ಮ ಎದೊಳಪ್ಪ ಪಪ್ಪು ಅಂತ ಎತ್ತಬೇಕಾಯ್ತು. ಆ ಬುದ್ಧಿ ಇಲ್ದಿರೋ ಕಾಲದಲ್ಲ 25 ವರ್ಷ ನಿಮ್ಮನ್ನ ಸಾಕೊಂಡವನೆ, 45 ವರ್ಷ ನನ್ನನ್ನು ಸಾಕೊಂಡವನೆ. ಜೀನ್ಸ್ ಪ್ಯಾಂಟ್ ಹಾಕೋತೀವಿ, ಕಾಂಪೌಂಡ್ ಎಗ್ರಿ ಓಡೈತೀವಿ. ಇನ್ನೊಂದು 25 ವರ್ಷ ಸಾಕೊಳಕಿಲ್ವಾ? ಯಾರು ತೀಟಕ್ಕೆ ಸಾಕೊಳಲ್ಲ. ಅವನೇ 1000 ರೂಪಾಯಿ ಕೊಟ್ಬಿಟ್ಟು ಕಳ್ಸವ್ನೆ, ಮಕ್ಕಳ ಕೆಳಗಡೆ ಜಾತ್ರೆ ನಡೀತೈತೆ ತಿರ್ಗಾಡ್ಕೊ ಬರ್ರಿ ಅಂತ. ಕೆಲವರು ಇಸ್ಪೀಟ್ ಆಡಿ ಸೋತ್ಬಿಟ್ಟು ಮಧ್ಯಾಹ್ನಕ್ಕೆ ಹೋಯ್ತಾರೆ, ಕೆಲವರು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಸಾಯಂಕಾಲಕ್ಕೆ ಹೋಯ್ತಾರೆ. ನಾವು ನೀವು ಪಿಕ್ಚರ್ ನೋಡ್ಕೊಂಡು ರಾತ್ರಿಗೆ ಹೋಗೋಣ. ಇಲ್ಲಿರೋದು ಸುಮ್ನೆ, ಅದೇ ನಮ್ ತವ್ರ ಮನೆ. ಯಾವಾಗ ಬೇಕು ಅನ್ನಂಗ್ ಹೂ ಅಂತ ಅನ್ಬಿಟ್ಟು ಅನ್ಬಿಟ್ಟು ಹೋಯ್ತಾನೆ. ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತಾಗಿರ್ತಾನೆ, ಕೋಟಿ ಮಾಡಿರ್ತಾನೆ, ತಗೊಂಡಾಗ ಬೀರು ಒಳಗ್ ಕುಡಿಕಿರ್ತಾನೆ. ಈ ಲಾಕಪ್ ಆಗ್ತಿರೋ ಕೈದಿ ತರ ಬದುಕ್ತಾ ಇರ್ತಾನೆ. ಬಾರ ನಮ್ ಜೊತೆ ಬೋಟಿ ತಿನ್ನೋಣ ಅಂದ್ರೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತಾನೆ. ಅಲ್ಲೋ ನಾಯಿ ಮಲೆಯಲ್ಲಿ 10 ಲೀಟ್ರ್ ಹಾಲು ಬಂದ್ರೆ ಪ್ರಯೋಜನ ಇಲ್ಲ ಸರ್. ಹಸು ಕೆಚ್ಚಲಲ್ಲಿ ಬರ್ಬೇಕು 1/2 ಲೀಟ್ರು. ನಾಯಿ ಮಲೆಯಲ್ಲಿ ಬಂದ್ರೆ ಬರೀ ನಾಯಿ ಮರಿಗೆ ಆಯ್ತದೆ. ಹಸು ಕೆಚ್ಚಲಲ್ಲಿ ಬಂದ್ರೆ ನಾಯಿ ಮರಿಗೆ, ಬೆಕ್ಕು ಮರಿಗೆ ಯಾಕೆ, ನಮ್ಮ ಮರಿಗೂ ಆಯ್ತದೆ. ಅದರಿಂದ ಅದಿಂಗೆ ಇದಿಂಗೆ ಎಲ್ಲ ಇದ್ರಲ್ಲೇ ಬರ್ದಿದ್ರೆ ತಪ್ಸಾರ ಯಾರು ಸರ್? ಅದು ಸುಳ್ಳು. ಇದೆಲ್ಲ ಎಣ್ಣೆ ಹೊಡಿತೆ, ಅದನ್ನ ಒಂದು ನೆಪ ಅಷ್ಟೇನೆ. ಆದರೆ ಇವಾಗ ಇನ್ನೊಂದು ಹೇಳ್ತೀನಿ ಸರ್,
ಆಲಿಗೆಡ್ಡೆ ತಿಂದ್ರೆ ವಾಯ ಅಂತಾರೆ, ಸೌತೆಕಾಯಿ ತಿಂದ್ರೆ ಶೀತ ಅಂತಾರೆ, ಬದನೆಕಾಯಿ ತಿಂದ್ರೆ ಉಷ್ಣ ಅಂತಾರೆ, ಸಿಗರೇಟ್ ಸೇದ್ರೆ ಕ್ಯಾನ್ಸರ್ ಅಂತಾರೆ, ಎಣ್ಣೆ ಹೊಡೆದ್ರೆ ಡೇಂಜರು ಅಂತಾರೆ. ಜನ ಬಿಟ್ಟವ್ರ ಅತಿ ಆದ್ರೆ ಅಮೃತನೂ ವಿಷಾನೆ. ಅಮೃತನೂ ವಿಷಾನೆ. ಅಣ್ಣ ಫೋಟೋಸ್ ನೋಡಿ ಹೇಗೆ ಬಂದಿದೆ ಅಂತ. ನಗ್ದು ಹೊಸ ಜೀವನದಲ್ಲಿ ಬಂದೈತೆ. ಯಾರ ಫೋಟೋ ತೆಗ್ದಿದಾರ ಮುಂಚೆ? ಇಲ್ಲ ಸರ್, ಇದೇ ಫಸ್ಟ್ ನನ್ನ ಜೀವನದಲ್ಲಿ. ಪಾಸ್ಪೋರ್ಟ್ ಫೋಟೋ ಅಂದ್ಬಿಟ್ರೆ, ಇನ್ನು ಟಿವಿಯರು ಪೇಪರ್ ಅಂದ್ಬಿಟ್ರೆ ಇವತ್ತಿನವರೆಗೂ ನಂದು ಯಾರು ಫೋಟೋ ಶೂಟ್ ಈ ತರ ಅಂತ ಮಾಡಿಲ್ಲ. ಅದರಿಂದ ನನ್ಗೆ ಹೇಳ್ತಾರೆ, ಬ್ರೋ ನೀನು ಒಳ್ಳೆ ಹೆಸರು ಮಾಡ್ತಿದ್ಯಾ ಅಂತ. ನಾನು ಹೇಳ್ತೀನಿ, ತಮ್ಮ ನಾವ್ ಹೆಸರು ಮಾಡ್ಬಿಟ್ಟು ಎಲೆಕ್ಷನ್ ನಿಂತು MLA ಆಗ್ಬೇಕಾ ಇಲ್ಲ ಇನ್ನೊಂದು ಹೆಣ್ಣು ನೋಡಿ ಮದ್ವೆ ಆಗ್ಬೇಕಾ? ಹೆಸರು ಮಾಡೋದಲ್ಲ, ಒಂದು ಒಳ್ಳೆ ಹೆಸರು. ಇವಾಗ ಈ ಹೆಸರು ಅನ್ನೋದಾಯ್ತಲ್ಲ ಸರ್, ನಮ್ಮ ಅಮ್ಮ ಉಸಿರು ಕೊಟ್ರಲ್ವಾ, ಒಂದ್ ವಾರ 15 ದಿವಸಕ್ಕೆ ನಮ್ಮ ಅಪ್ಪ ನಮ್ಗೊಂದು ಒಳ್ಳೆ ಹೆಸರು ಕೊಟ್ಟ. ಇವತ್ತಿನವರೆಗೂ ಆ ಹೆಸರು ಇದ್ರಲ್ಲೇ ನಾವು ಚಿರ ಪರಿಚಿತ. ಯಾರ ಎದುರು ಬದ್ರೆ ಕೊಡೋ ಹೆಸರು ಐತಲ್ವಾ, ಅದು ಉಚಿತ. ಅವ್ರಿರೋವರೆಗೂ ಅದು ನಿಶ್ಚಿತ. ಆದ್ರೆ ಅಮ್ಮ ಕೊಟ್ಟಿರೋ ಉಸಿರು, ಅಪ್ಪ ಕೊಟ್ಟಿರೋ ಹೆಸರೇ ನಮ್ಗೆ ಪರ್ಮನೆಂಟ್ ಆಗಿ ಶಾಶ್ವತ. ಈಗ ನನ್ನ ಆಟದಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ, ಯಾರು ಎಲ್ಲಿಗೆ ಕೂಗಿದ್ರು ಬರಲ್ಲ ಅನ್ನಲ್ಲ. ಯಾರ ಹತ್ರ 50 ಕೋಟಿ 100 ಕೋಟಿ ಅಂತ ಜಾಸ್ತಿ ಕೇಳೋದಿಲ್ಲ. ನನ್ನ ಆಟೋ ಹತ್ಬೇಕಾದ್ರೆ ಕಣ್ಣಿಲ್ಲ, ಕಾಲಿಲ್ಲ, ನಡೆಯೋಕ್ಕಾಗಲ್ಲ, ಅತಿ ವಯಸ್ಸಾಗೈತೆ, ಅರ್ಧ ತಗೊಳ್ತೀನಿ. 100 ರೂಪಾಯಿ ಓಡಿದ್ರೆ 50 ರೂಪಾಯಿ ತಗೊಳ್ತೀನಿ, 50 ಓಡಿದ್ರೆ 25 ತಗೊಳ್ತೀನಿ. ಯಾಕೆಂದ್ರೆ ಆಟೋ ನಂದು, ದೈವ ನಾನು, ಹಾಕೋ ಗ್ಯಾಸು ಪೆಟ್ರೋಲ್ ನಂದಲ್ಲ, ಪೆಟ್ರೋಲ್ ಕಾಸು ತಗೊಳ್ತೀನಿ. ಅಣ್ಣ ಏನಣ್ಣ ಇದು ಬಿಸ್ಕೆಟ್ ಇಟ್ಟಿದ್ದೀರಾ? ಈಗ ರೋಡಲ್ಲಿ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತೀನಿ. ಮನೆ ಹಸ್ಕೊಂಡಿರ್ತಾವಲ್ವಾ, ಆ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತೀನಿ. ಏನಕ್ಕೆ ಅಂತಂದ್ರೆ, ಇವಾಗ ನಾವು ಹಸ್ಕೊಂಡು ಕುಂತಿರ್ತೀವಿ, ಯಾರನ್ನ ನಮ್ಮನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ಹಸಿದಾಗ ಏನಲ್ಲೇ ಹೆಂಗ್ ನೋಡ್ತೀಯ ಅಂತ ಅಂದ್ಬಿಟ್ಟು ರೇಗ್ತೀವಿ. ಅದೇ ಊಟ ಮಾಡ್ಕೊಂಡು ಕೂತ್ಕೊಂಡಾಗ ಏನಪ್ಪ ಊಟ ಮಾಡ್ದ ಅಂತ ಕೇಳ್ತೀವಿ. ನಾಯಿಗಳು ಕಚ್ತು ಬೊಗಳುತ್ತು ಅಂತಾರಲ್ಲ, ಒಂದೆರಡು ಬಿಸ್ಕೆಟ್ ಹಸ್ಕೊಂಡಿರುತ್ತೆ, ಅದಕ್ಕೆ ಬಿಸ್ಕೆಟ್ ಹಾಕ್ತೀನಿ. ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಯಾರೇ ಬಂದ್ರು ನನ್ನ ಆಟದಲ್ಲಿ, ಸ್ಕೂಲ್ ಮಕ್ಕಳು ಇದು ಬಂದ್ರೆ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ. ಏನಕ್ಕೆ ಅಂತ ಅಂದ್ರೆ, ದೊಡ್ಡವ್ರು ಹೇಳ್ತಾರೆ ಮಕ್ಕಳು ದೇವ್ರಿಗೆ ಸಮಾನ ಅಂತಾರೆ. ಮಾತಾಡ್ದಾರೆ ದೇವ್ರ ಮುಂದೆ ಆಪಲ್ಲು ದ್ರಾಕ್ಷಿ ಇಟ್ಬಿಟ್ಟು ಅಭಿಷೇಕ ಮಾಡಿದೆ, ನೈವೇದ್ಯ ಮಾಡಿದೆ ಅನ್ನೋದಕ್ಕಿಂತ ಮಾತಾಡೋ ದೇವ್ರುಗಳಿಗೆ ಒಂದೊಂದು ಚಾಕ್ಲೇಟೋ ಬಿಸ್ಕೆಟೋ ಕೊಡೋಣ. ಯಾಕೆ ಅಂದ್ರೆ, ನೀವು ನನ್ನನ್ನು ಕರ್ಕೊಂಡೋಗಿ ತಾಜಲ್ ಬಿರಿಯಾನಿ ಕೊಡಿಸಿ, ನಂದಿನಿ ಕಾಫಿ ಕೊಡಿಸಿ, ನಾನು ನನ್ನ ಫ್ರೆಂಡ್ ಹತ್ರ ಹೇಳಲ್ಲ, ಇವ್ರು ಊಟ ಕೊಡ್ತಿದ್ರು, ಕಾಫಿ ಕೊಡ್ತಿದ್ರು. ಅದೇ ನನ್ನ ಮಗನೂ ಕರ್ಕೊಂಡು ಹೋಗ್ಬಿಟ್ಟು 10 ರೂಪಾಯಿ ಡೈರಿ ಮಿಲ್ಕ್ ಕೊಟ್ಬಿಟ್ಟು ಮಣ್ಣೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಳ್ಳಿ, ಅಪ್ಪ ಅಣ್ಣ ಇಲ್ವಾ, ನಮ್ಗೆ ಅವತ್ತು ಚಾಕ್ಲೇಟ್ ಕೊಡ್ತಿತ್ತು ಅಂತ ನೆನ್ಸ್ಕೋತಾರೆ. ಸರ್ ಇದನ್ನೇನು ನನ್ನ ಕೈಯಿಂದ ಏನು ಮಾಡಲ್ಲ ಸರ್. ಇವಾಗ ನೀವು 38 ರೂಪಾಯಿ ಓಡಿ ನನ್ನ ಆಟೋದಲ್ಲಿ ಬರ್ತೀರಾ, 38 ರೂಪಾಯಿ ಓಡಿದ್ರೆ ಏನ್ ಮಾಡ್ತೀರಾ, 40 ರೂಪಾಯಿ ಕೊಡ್ತೀರಾ. 45 ಓಡಿದ್ರೆ ಏನ್ ಮಾಡ್ತೀರಾ, 50 ರೂಪಾಯಿ ಕೊಟ್ಬಿಟ್ಟು ಮಡಿಕೊಳಪ್ಪ ಅಂತೀರಾ. ಇವಾಗ ನಿಮ್ ಇಬ್ರಿಂದನೇ 7 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಕಷ್ಟ ಬಿದ್ದಿರೋ 35 ರೂಪಾಯಿ ಮನೆ ಕೊಟ್ಬಿಡಲ್ಲ. ಎಕ್ಸ್ಟ್ರಾ ಬಂದಿರೋ 7 ರೂಪಾಯಿಲಿ ಒಂದ್ 5 ರೂಪಾಯಿಗೆ ಯಾರೋ ಕಣ್ಣ ಕಾಲ ಇಲ್ದೇದವ್ರಿಗೆ ಒಂದ್ 10 ರೂಪಾಯಿ ಬಿಡಲ್ಲ. 1 ರೂಪಾಯಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕೋಣ, 1 ರೂಪಾಯಿ ಚಿಕ್ಕ ಮಕ್ಳುಗಳಿಗೆ ಚಾಕ್ಲೇಟ್ ಕೊಡೋಣ. ಈಗ ಉದಾಹರಣೆಗೆ ನೀವು ದೊಡ್ಡ ಹೋಟ್ಲಲ್ಲಿ ಹೋಗಿ ಕಾಫಿ ತಗೊಂಡ್ರೆ 20 ರೂಪಾಯಿ ತಗೊಳ್ತಾರೆ. ಅದೇ ಚಿಕ್ಕ ಹೋಟ್ಲಲ್ಲಿ ಕಾಫಿ ತಗೊಂಡ್ರೆ 10 ರೂಪಾಯಿ ತಗೊಳ್ತಾರೆ. ಅವರು ಬೆಲ್ಲ ಹಾಕಿರಲ್ಲ, ಇವರು ಸಕ್ಕರೆ ಹಾಕಿರಲ್ಲ. ಕಾಫಿ ಕುಡ್ದಂಗ ಆಗುತ್ತೆ, ಜೋಬ್ಗೆ 10 ರೂಪಾಯಿ ಮುಗುತ್ತೆ. ಸರ್ 5 ರೂಪಾಯಿ ನಾ ಮನೆಗೆ ಕೊಟ್ಬಿಡೋಣ. ಇನ್ನು 5 ರೂಪಾಯಿ ಯಾರನ್ನ ಹಸ್ಕೊಂಡಿರೋರ್ಗೆ ಅನ್ನ ಸಾಂಬಾರಲ್ಲ, ಒಂದ್ ಅರ್ಧ ಟೀ ಕಾಫಿ ಕೊಡ್ಸೋಣ. ಉದಾಹರಣೆಗೆ ಒಂದ್ ITC ಕಿಂಗ್ ಕೊಡಪ್ಪ ಅಂದ್ರೆ 20 ರೂಪಾಯಿ ಕೊಡು ಅಂತಾರೆ. ಒಂದ್ ಸ್ಮಾಲ್ ಕೊಡಪ್ಪ ಅಂದ್ರೆ 10 ರೂಪಾಯಿ ಕೊಡು ಅಂತಾರೆ. ಕಿಂಗ್ ಅಲ್ಲಿ ನೀಲಿ ಹೊಗೆ ಬರಲ್ಲ, ಸ್ಮಾಲ್ ಅಲ್ಲಿ ಹಸಿರು ಹೊಗೆ ಬರಲ್ಲ, ಬರೋದೇ ಬಿಳಿ ಹೊಗೆ. ಸಿಗರೇಟ್ ಸೇದ್ದಂಗೆ ಹೋಯ್ತದೆ. ಜೋಬಲ್ಲಿ 10 ರೂಪಾಯಿ ಎಕ್ಸ್ಟ್ರಾ ಮಿಕ್ಕಿರ್ತೈತೆ. ನಿಮ್ಮಂಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಒಂದ್ ಅರ್ಧ ಟೀ ಕೊಡ್ಸ್ಬಿಡೋಣ. ಅಲ್ಲವ್ರೆ ನಾವು ಮಾಡೋದ್ ಬೇಡ ಸರ್, ಊಟ ಮನೇಲೆ ಮಾಡೋಣ, ಕೈ ಆಚೆ ತೊಳೆಯೋಣ. ಪುನೀತ್ ರಾಜ್ಕುಮಾರ್ ಹೇಳೋ ಥರನೇ, ಇರೋದೊಂದು ಜೀವನ, ಬಾಳೋದು 3 ದಿನ. ನಿನ್ನೆ ಏನಾಯ್ತೋ ನೆನಪಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಅನ್ನೋದು ಕೋಟಿ ಕೊಟ್ಟರು ಉಟ್ಕೊಳ್ಳಲ್ಲ, ನಿನ್ನೆ ಅನ್ನೋದು ಲಕ್ಷ ಕೊಟ್ಟರು ವಾಪಸ್ ಬರಲ್ಲ. ಇವತ್ತಿನ ಜೀವನ ಆಯ್ತಲ್ವಾ, ಹೊಟ್ಟೆ ತುಂಬ ತಿನ್ನೋಣ, ಕಣ್ ತುಂಬ ನಿದ್ದೆ ಮಾಡೋಣ, ಆರಾಮಾಗಿ ಮಲಗಿರೋಣ. ನಾಳೆ ಏನನ್ನ ಭೂಮಿ ಪ್ರಳಯ ಆಗ್ದಿರಾ, ಭೂಕಂಪ ಆಗ್ದಿರಾ ಕಂಡುಬಿಟ್ರೆ ಕೈಯಲ್ಲಿ ಕೆಲಸ ಇದೆ, ಬಾಯಲ್ಲಿ ಭಾಷೆ ಇದೆ, ಬೆಂಗಳೂರು ಬಿಟ್ಬಿಟ್ಟೋದ್ರು ಅನ್ನ ತಿಂತೀನಿ ಅನ್ನೋ ನಂಬಿಕೆ ತಲೆಯಲ್ಲಿದೆ. ನಾಳೆ ಬಗ್ಗೆ ಏನು ಯೋಚನೆ ಮಾಡೋಣ. ಉದಾಹರಣೆಗೆ ನೀವು 1000 ರೂಪಾಯಿ ಸಂಪಾದನೆ ಮಾಡಿರ್ತೀನಿ ಸರ್, ನಾನು ನಿಮಗೆ ಕಾಫಿ ಕೊಡ್ಸಿರಲ್ಲ, ಇನ್ನೊಬ್ರಿಗೆ ನಾಷ್ಟ ಕೊಡ್ಸಿರಲ್ಲ, ಜೋಬಲ್ಲಿ ಇಟ್ಕೊಂಡು ಏನೋ ರಾತ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗಿ ಸತ್ತೋಯ್ತೀನಿ. ಆ 1000 ರೂಪಾಯಿನ ಬೇರೆ ತಗೊಂಡು ಖರ್ಚು ಮಾಡ್ತಾ ಇರ್ತಾರೆ. ಹಂಗಾಗ್ಬಾರ್ದು ಸರ್. ನಾವು ಮಾಡಿರೋ ಸಂಪಾದನೆನ ನಮ್ಗಿದ್ರೆ ಊಟನೇ ಮನೇಲೆ ಮಾಡೋಣ ಸರ್. ನಾವು ಇನ್ನೇನು ಕೈ ತೊಳಿಬೇಕು ಅಂದಾಗ ಆಚೆ ತಂದು ಹಿಂಗೆ ಒದ್ರಿದ್ರೆ 2 ಅಗಳು ಕೆಳಗೆ ಬೀಳುತ್ತೆ, 4 ನೋಣ 3 ಇರ್ಬ ತಿನ್ಕೊಂಡು ಹೊಂಟೋಗುತ್ತೆ ಸರ್. ನಾವು ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಅಂತ ಅಂದರೆ,
ಹೋದ ಜನ್ಮದಲ್ಲಿ ನಾವು ನೀವು ತಪ್ಪು ಮಾಡಿಲ್ಲ. ಇದಕ್ಕೆ ಏನಪ್ಪ ಸಾಕ್ಷಿ ಅಂದರೆ ಎಲ್ಲರಿಗೂ ಸಾಕ್ಷಿ ಕೊಡ್ತೀನಿ ನಾನು. ನೋಡಿ, ಈ ಜನ್ಮದಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾರೆ, ಮಲ್ಕೊಳ್ಳೋಕೊಂದು ಸಣ್ಣದೊಂದು ಮನೆ ಕೊಟ್ಟಿದ್ದಾನೆ. ಇದು ಅಲ್ದಿರ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಬಾಂಧವ್ಯನೂ ಇಕ್ಕವನೆ. ಇದಲ್ದಿರ ಜೋಬಲ್ಲಿ ಬೇರೆ 100 ರೂಪಾಯಿ ಇಕ್ಬಿಟ್ಟು ಹೋಗಪ್ಪ ನಿನ್ನ ಫ್ರೆಂಡ್ಗೆ ಅರ್ಧ ಕಾಫಿ ಕೊಡ್ಸೋ ಅನ್ನೋ ಒಂದು ತಾಕತ್ತು ಕೊಟ್ಟವನೆ ಅಂದರೆ ಇದಕ್ಕಿಂತ ಏನು ಬೇಕು ಸರ್? ಖಂಡಿತ. ನಾವು ಸಿಗ್ನಲಲ್ಲಿ ಹೋಗ್ತಾ ಇರ್ತೀವಿ, ಕೆಲವ್ರಿಗೆ ಕಣ್ಣಿದ್ರೆ ಕಾಲಿರಲ್ಲ, ಕಾಲಿದ್ರೆ ಕೈ ಇರೋದಿಲ್ಲ, ತಿನ್ನೋದಕ್ಕೆ ಊಟ ಇರಲ್ಲ, ಮಲ್ಕೊಳ್ಳೋಕೆ ಮನೆ ಇರೋದಿಲ್ಲ. ಕೆಲವ್ರಿಗೆಲ್ಲ ಇರ್ತೈತೆ, ಊಟನೂ ಇರ್ತೈತೆ, ಮಲ್ಕೊಳ್ಳೋಕೆ ಮನೆ ಇರ್ತೈತೆ. ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿರಲ್ಲ, ಅಣ್ಣ ತಮ್ಮನ ಜೊತೆ ಅರ್ಧ ಟೀ ಕಾಫಿ ಕುಡ್ದಿರಲ್ಲ, ನಾವು ಅಕ್ಕ ತಂಗಿರ ಜೊತೆ ದುಡ್ಡಿಟ್ಕೊಂಡು ಕಿತ್ತಾಡೇ ಬಿಟ್ಟಿದ್ದೀವಿ. ಹಂಗೇನೇನೋ ನಾವು ಪಾಪ ಮಾಡಿದರೆ ತಪ್ಪು ಮಾಡಿದರೆ ಅಲ್ಲಿಂದ ಬರಬೇಕಾದ್ರೆ ಏನೋ ಕಣ್ಣ ಕಾಲ ಕೈಯೋ ತಿರುಗಿಸ್ಬಿಟ್ಬಿಟ್ಟಿರೋನು, ಇಲ್ಲಾಂದರೆ ಕಿತ್ಕೊಂಡು ಕಳಿಸ್ಬಿಟ್ಟಿರೋನು. ಆ ಗೊತ್ತಿಲ್ದಿರೋ ಜನ್ಮದಲ್ಲಿ ಪುಣ್ಯ ಮಾಡಿ ಇಷ್ಟು ಚೆನ್ನಾಗಿ ಹುಟ್ಟಿರೋ ನಾವು ಗೊತ್ತಿರೋ ಜನ್ಮದಲ್ಲಿ ಯಾಕೆ ಸರ್ ಒಂಚೂರು ಮಾಡಬಾರ್ದು? ಚಿಕ್ಕ ಮಕ್ಕಳೇ ದೇವ್ರು ಅಂದಿರಾ. ನಮ್ಮ ಕಡೆಯಿಂದ ನೆಕ್ಸ್ಟ್ ನಿಮ್ಮ ಆಟೋಲ್ಲಿ ಹತ್ತಿರೋ ಎಲ್ಲ ಚಿಕ್ಕ ಮಕ್ಕಳಿಗೂ ಇದು ಖಂಡಿತ ಸರ್. ನಾವು ದೊಡ್ಡವ್ರ ರಾಶಿ ಮಾಡೋದು ಇದು ಮಾಡೋದು ತಪ್ಪೋದು ಏನು ಗೊತ್ತಾ ಸರ್? ನಾನು 25 ವರ್ಷದಿಂದ ಅದನ್ನು ಅನಿಸ್ತಿದ್ದೀನಿ. ಇದೇ ಇಲ್ಲಿ ಮಿನರ್ವಾ ಸರ್ಕಲ್ ಹತ್ರ ಮೊನ್ನೆ ಒಬ್ರು ಸಬ್ ಇನ್ಸ್ಪೆಕ್ಟ್ರು ಆಟೋರದವ್ರೆ ಸೈಡ್ಗೆ ಹಾಕು ಅಂದರು. ನಾನೇನು ತಪ್ಪೇ ಮಾಡಿರಲ್ಲ, ಏನಕ್ಕೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನನ್ನ ಗಾಂಧಿ ಬಜಾರಲ್ಲಿ ನನ್ನ ಹತ್ರ ಒಂದು ಚಾಕ್ಲೇಟ್ ಇಸ್ಕೊಂಡಿದ್ರಂತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳ್ತಾರೆ ಸರ್, ನಾನು 2000ನೇ ಇಸ್ವಿಯಿಂದನೂ ಇದೇ ಥರ ಮಾಡ್ತಿದ್ದೀನಿ. ನನ್ಗೆ ಹೇಳ್ತಾರೆ, ಏನಕ್ಕೆ ಸರ್ ಇಲ್ಲಿ ಡೈರಿ ಮಿಲ್ಕ್ದು 200 ರೂಪಾಯಿದು ಡೈರಿ ಮಿಲ್ಕ್ ಬರ್ತಾರೆ ಸರ್, ಒಂದು ನಿಮಿಷ ಇರಿ ಅಂದ್ಬಿಟ್ಟು ನಡ್ಕೊಂಡೋಗಿ ತಗೊಬಂದು ಕೊಟ್ಟರು. ಸರ್ ಏನಕ್ಕೆ ಸರ್ ಅಂತ ಅಂದರೆ ನಾನು ಫಸ್ಟ್ ಅವ್ರು ಇಳಿದಾಗ ಏನೋ ತಪ್ಪು ಮಾಡಿರ್ಬೇಕು, ಏನೋ ತಪ್ಪು ಮಾಡಿರ್ಬೋದು ನಾನು, ಅದಕ್ಕೆ ಸೈಡ್ಗೆ ಹಾಕ್ಸು ಅಂತವ್ರೆ ಅಂದರೆ ಇಲ್ಲ ನನ್ನ ಹತ್ರ ಚಾಕ್ಲೇಟ್ ಇಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇದು ನನಗೆ ಒಂದು 15 ದಿವಸ ಒಂದು ತಿಂಗ್ಳಿಗೆ ಮೊದಲು ನನ್ನ ಇದೇ ಎಕ್ಸ್ಪೀರಿಯನ್ಸ್ ನಡೀತು ಸರ್. ಇಲ್ಲಿ ಮೆಟ್ರೋ ಇದೆಯಲ್ಲ, ನ್ಯಾಷನಲ್ ಕಾಲೇಜ್ ಮೆಟ್ರೋ, ಇಲ್ಲಿ BMS ಕಾಲೇಜಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರು ಸ್ಟೂಡೆಂಟು ಒಂದು 5 ಜನ 6 ಜನ ಫ್ರೆಂಡ್ ಅಂತೆ. ಅವರು ಅಷ್ಟೇ ಹೋಗ್ಬೇಕಾದ್ರೆ ಒಂದ್ಸತಿ ನನ್ನ ಅರ್ಜೆಂಟ್ ಆಯ್ತು ಅನ್ಸ, ನಾನು ಸ್ಕೂಲ್ ಮಕ್ಳಿಗೆ ಎಕ್ಸಾಮ್ ಇರಬೇಕಾದ್ರೆ ಅವ್ರನ್ನ ಅರ್ಜೆಂಟ್ ಬಸ್ ಗಿಸ್ ಬರ್ತಾ ಇದ್ದಾಗ ಆಟೋ ಇಲ್ದಿದ್ದಾಗ ಕರ್ಕೊಂಡೋಗ್ಬಿಡ್ತೀನಿ. ಅವಾಗೆಲ್ಲ ಚಾಕ್ಲೇಟ್ ಕೊಡ್ತೀನಲ್ಲ, ಅವರು ಮೇಡಮ್ ಸೇಮ್ ಹಿಂಗೆ ನಿಲ್ಲಿಸ್ಬಿಟ್ಟು ಇಕ್ಲರ್ಸ್ ಅಂತ ಚಾಕ್ಲೇಟ್ ಬರುತ್ತಲ್ವ, ಅದು 2 ಪ್ಯಾಕೆಟ್ ತೆಗೆದ್ಬಿಟ್ಟು ನನಗೆ 200 ರೂಪಾಯಿ ಡೈರಿ ಮಿಲ್ಕ್ ತಗೊಟ್ಬಿಟ್ಟು ಕೊಟ್ಟರು. ಏನಕ್ಕೆ ಅಂತ ಅಂದರೆ ನಾವೆಲ್ಲ ಸ್ಟೂಡೆಂಟ್ಗಳು ನಿಮ್ಮ ಹತ್ರ ಚಾಕ್ಲೇಟ್ ಇಸ್ಕೊಂಡಿದ್ದು, ಇವತ್ತು ನಾನು ಇಲ್ಲಿ ಇದ್ರ ಹತ್ರ ಡಾಕ್ಟ್ರ್ ಆಗಿದ್ದೀನಿ, ನಿಮ್ಗೆ ಏನೇ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಾರ್ಡ್ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ ಸರ್. ಹಿಂಗೆ ನೋಡಿದ್ರು ಹಿಂಗೆ ನೋಡಿದ್ರು ಡಿ. ಸೊ ಈಗ ಅಣ್ಣನ ಜೊತೆ ಒಂದು ಪಾಡ್ಕಾಸ್ಟ್ ಥರ ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಥರ ಮಾಡಿದ್ವಿ, ಕ್ರೇಜಿ ಸ್ಟೋರೀಸ್, ಆಮೇಲೆ ಅವ್ರ ಅನುಭವಗಳು ಹೇಳಿದರು. ಸೊ ಅದರಲ್ಲಿ ಇವರಿಗೆ ಇಷ್ಟೊಂದು ಆಭರಣ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾದಂಥದ್ದು ಯಾವುದು ಅಂತ ಕೇಳಿದರೆ ಇದಂತೆ. ನೋಡಿ D2, ಈಗ ನೋಡಿದ್ರು D ಬರುತ್ತೆ, ಉಲ್ಟಾ ನೋಡಿದ್ರು D ಬರುತ್ತೆ. ಇದು D ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಯಾರು ಕೊಟ್ಟಿರೋದು ಅಂತ ಹೇಳಿದ್ರೆ. ಯಾರು ಸರ್ ಕೊಟ್ಟಿರೋದು? ದರ್ಶನ್ ಅವ್ರು ಕೊಟ್ಟಿರೋದು. ಕೊಟ್ಟಿರೋದು ಕಾನಿಸ್ಕಾ ಹೋಟ್ಲ ಹತ್ರ ಕರೆದು 2 ದಿವಸ ಬಿಟ್ಕೊಂಬ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಕರೆಸ್ಬಿಟ್ಟು ತಗೊಳ್ರಿ ಅಂತ ಅಂದ್ಬಿಟ್ಟು ಅವ್ರ ಕೈಯಿಂದ ಇದನ್ನು ಹಾಕಿರೋದು ದರ್ಶನ್. ಆದರೆ ಒಂದು ಮಾತು ಹೇಳಿದ್ರು, ನೀನು ಯಾರಿಗೂ ಹೇಳ್ಬಾರ್ದು ನಾನು ಕೊಟ್ಟಿದ್ದೀನಿ ಅಂತ. ಇವತ್ತು ನೀವು ಆತ್ಮೀಯವಾಗಿ ಮಾತಾಡಿದ್ರಲ್ಲ, ಅದಕ್ಕೆ ನಾನು ಮುಂಚೆ ಹೇಳಿದಿರ ಇದನ್ನ? ಹೇಳಿ ಇಲ್ಲ, ಯಾರಿಗೂ ಹೇಳಿಲ್ಲ. ಫ್ರೆಂಡ್ ಮಾತ್ರ ಬರೀ D ಅಂತ ಅಂದ್ಬಿಟ್ಟು ಯಾರನ್ನ D ಬಾಸ್ ಅಂತಾರಲ್ಲ, ಇಲ್ಲೇ ಐತೆ ನೋಡಪ್ಪ ಅಂದಿದ್ದೀನಿ. ಬಟ್ ಅವ್ರು ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟೇ ಅವ್ರಿಗೆ ಕ್ಷಮೆ ಕೇಳಿದ್ರು, ಸಾರಿ ಗೆಳೆಯ ಅಂತ ಅಂದ್ಬಿಟ್ಟು. ಅವರು ಮಾಡ್ತಾರೆ ಸರ್, ಆದರೆ ಯಾರಿಗೂ ಹೇಳ್ಬೇಡ ಅಂತಾರೆ.